ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರಂದ್ರೆ, ಅದೃಷ್ಟ ಕಾಲ ಇಲ್ಲಿದೆ, ನೀನು ಕೊಡ್ತಿರುವ ಈ ಬಹುಮಾನ ನಿನ್ನ ಪುಣ್ಯ 1000 ಜನ್ಮಗಳ ಅಷ್ಟು ಶ್ರೇಷ್ಠ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಮಾಹಿತಿನ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಪ್ರತಿಯೊಬ್ಬರು ನಾಳೆ ಗುರುವಾರ ಅಮಾವಾಸ್ಯೆ ದಿನ ಸಾಯಿಯಪ್ಪಗೋಸ್ಕರ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ಮಾಡೋಣ. ಸಾಯಿಯಪ್ಪ ಅದೃಷ್ಟವನ್ನು ತರ್ತಾರೆ, ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ. ನಾಳೆ ಈ ವರ್ಷದಲ್ಲಿ ಮೊದಲನೇ ಅಮಾವಾಸ್ಯೆ, ಹಾಗಾಗಿ ಈ ಸಂಕ್ರಾಂತಿಗಿಂತ ಮೊದಲು ಈ ಅಮಾವಾಸ್ಯೆ ಬರ್ತಾ ಇದೆ. ಇದು ಬಹಳ ಒಳ್ಳೆಯದು. ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪರಿಹಾರಗಳು ಈ ಅಮಾವಾಸ್ಯೆ ದಿನ ಮಾಡಿದ್ರೆ ಬೇಗ ನಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಾಳೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಪರಿಹಾರವನ್ನು, ಈ ಚಿಕ್ಕ ಪರಿಹಾರವನ್ನು ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಈ ಅಮಾವಾಸ್ಯೆ ಗುರುವಾರ ದಿನ ಬಂದಿದೆ. ನಿಜ ಹೇಳ್ಬೇಕಾದ್ರೆ ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು. ಇಂಥ ಅದೃಷ್ಟ ಮತ್ತೆ ಮತ್ತೆ ಯಾವಾಗ್ಲೂ ಬರ್ತಾ ಇರಲ್ಲ. ಗುರುವಾರ ಬರೋ ಅಮಾವಾಸ್ಯೆ ಬಹಳ ಒಳ್ಳೆಯದು. ನಮ್ಮ ಗುರುಗಳಿಗೆ ಅಂದ್ರೆ ನಾವು ಇಷ್ಟಪಟ್ಟು ಸಾಯಿಯಪ್ಪ ಮುಂದೆ ಎಲ್ಲ ಹೇಳ್ಕೊಂತೀವಲ್ವಾ, ನಮ್ಮ ಮನಸ್ಸಿನಲ್ಲಿರೋ ಕಷ್ಟಗಳು, ಸಂತೋಷ ಎಲ್ಲ ಕೂಡ ಸಾಯಿಯಪ್ಪ ಮುಂದೆ ಹಂಚ್ಕೊಂತೀವಿ. ಅದೇ ತರ ನಾಳೆ ಕೂಡ ನಿಮ್ಮ ಕಷ್ಟಗಳೆಲ್ಲ ಕೂಡ ಸಾಯಿಯಪ್ಪ ಮುಂದೆ ಹಂಚ್ಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡಬೇಕು. ಮೊದಲು ನಿಮ್ಮ ಕಷ್ಟಗಳು ಏನೇ ಇರಲಿ ಅಥವಾ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲ ಕೂಡ ನಾಳೆ ಈ ಪರಿಹಾರ ಮೂಲಕ ನೀವು ಮಾಡಬಹುದು. ಎಲ್ಲರ ಜೀವನದಲ್ಲಿ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಅನ್ನೋದಿರುತ್ತೆ. ಕೆಲವೊಬ್ಬರಿಗೆ ಎಲ್ಲ ಇದ್ರೂ ಕೂಡ ಆರೋಗ್ಯ ಇರಲ್ಲ. ಆ ಆರೋಗ್ಯಗೋಸ್ಕರ ತುಂಬಾ ಹಾಸ್ಪಿಟಲ್ಸ್ಗೂ ಆಮೇಲೆ ಎಲ್ಲ ಕಡೆ ತೋರಿಸ್ತಾ ಇರ್ತಾರೆ. ಆದರೂ ಕೂಡ ಆರೋಗ್ಯ ಅನ್ನೋದು ಚೆನ್ನಾಗಿರಲ್ಲ. ಅನಾರೋಗ್ಯವಾಗಿ ಯಾವಾಗಲೂ ಒದ್ದಾಡ್ತಾ ಇರ್ತಾರೆ. ಇಂಥ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ಸಾಯಿಯಪ್ಪ ಮುಂದೆ ಹೇಳ್ಕೊಂಡು ನಾಳೆ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡ್ಬೋದು. ಏನಾದರೂ ತೊಂದರೆ ಇದ್ರೆ ಮೊದಲು ನೀವು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರೋ ಕಷ್ಟನ ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ. ನಾಳೆ ನೀವು ಮಾಡೋ ಅಂತ ಪರಿಹಾರ ಏನು ಅಂದ್ರೆ, ಮೊದಲು ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಪೂಜೆ ಯಾವ ತರ ಮಾಡ್ತೀರೋ ಅದೇ ರೀತಿಯಲ್ಲಿ ಮಾಡಿ. ಹೊಸದಾಗಿ ಏನು ಮಾಡಕ್ಕೆ ಹೋಗಬೇಡಿ. ಪ್ರತಿ ವಾರ ನಿಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೀರೋ ಅದೇ ತರ ಮಾಡಕ್ಕೆ ಹೋಗಿ. ಮತ್ತೆ ಹೊಸದಾಗಿ ಏನು ಮಾಡಕ್ಕೆ ಹೋಗಬೇಡಿ. 2 ಮಣ್ಣಿನ ದೀಪ ಹಚ್ಚಿದ್ರೂ ಕೂಡ ನಡೆಯುತ್ತೆ. ಸಾಯಿಯಪ್ಪಗೆ 1 ಗ್ಲಾಸ್ ಹಾಲು ಕೊಟ್ರೆ ಸಾಕು. ಗುರುವಾರ ನಿಮ್ಮ ಮನೆಯಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಸಕ್ಕರೆ ಅಥವಾ ಬೆಲ್ಲ ಅಥವಾ ನೀರು ಅಥವಾ ಇನ್ನ ಹಾಲು, ಇದು ಈ ಅಟ್ಲೀಸ್ಟ್ ಇದಾದ್ರೂ ಇರುತ್ತಲ್ವಾ, ನೀವು ಇದನ್ನ ಕೊಡ್ಬೋದು. ಇನ್ನು ನಿಮಗೆ ನಿಮ್ಮ ಕೈಯಲ್ಲಿ ಆದಷ್ಟು ಏನಾದರೂ ಸ್ವೀಟ್ ಅಥವಾ ಇನ್ನೇನಾದರೂ ಸಿಗೋ ಅಂತ ಪದಾರ್ಥಗಳು, ನಿಮ್ಮ ಮನೆಯಲ್ಲಿ ಸಿಗೋ ಅಂತ ಪದಾರ್ಥಗಳು ನೀವು ಇಡ್ಬೋದು. ಮತ್ತೆ ಹಣ್ಣು ಸಿಗುತ್ತಲ್ವಾ, ಎಲ್ಲರ ಮನೆಯಲ್ಲೂ ಹಣ್ಣಿರುತ್ತೆ. ಆ ಹಣ್ಣು ಎಂಥದಾದ್ರೂ ಪರವಾಗಿಲ್ಲ, ಸಾಯಿಯಪ್ಪಗೆ 2 ಹಣ್ಣು ಕೊಟ್ಟರು ಕೂಡ ನಡೆಯುತ್ತೆ. ಬಹಳ ಇಷ್ಟ. ಸಾಯಿಯಪ್ಪಗೆ ಪ್ರೀತಿಯಿಂದ ಕೊಡುವಂಥದ್ದು ಏನೇ ಆಗಿರ್ಬೋದು ಅದು ಸಾಯಿಯಪ್ಪ ಸ್ವೀಕರಿಸುತ್ತಾರೆ. ನಿಮ್ಮ ಕಷ್ಟಗಳು ಮನಸ್ಫೂರ್ತಿಯಾಗಿ ನೀವು ಹೇಳ್ಕೊಳ್ಳಿ. ಆಮೇಲೆ ಸಾಯಿ ಸಚ್ಚರಿತ್ರ ಬುಕ್ಕಿಂದ 1 ಚಾಪ್ಟರ್ನ ನೀವು ಓದಲೇಬೇಕು. ಇನ್ನು ಕೆಲವೊಬ್ಬರಿಗೆ ಅದೃಷ್ಟ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ, ಪ್ರತಿ ಗುರುವಾರ ಯಾವುದೋ ಒಂದು ರೂಪದಲ್ಲಿ ಸಾಯಿಯಪ್ಪ ಅವ್ರ ಮನೆಗೆ ಹೋಗಿ ಅವರು ಕೊಡೋ ಅಂಥದ್ದು ಪದಾರ್ಥವನ್ನು ಸ್ವೀಕರಿಸುತ್ತಾರೆ. ಇದು ನಿಜ. ಯಾರ್ಯಾರು ಸಾಯಿಯಪ್ಪನೇ ನಂಬಿಕೊಂಡು ಪ್ರತಿ ಗುರುವಾರ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊಂತ ಸಾಯಿಯಪ್ಪ ಪೂಜೆ ಮಾಡ್ತಾರೋ ಅಂಥವ್ರ ಮನೆಗೆ ಖಂಡಿತ ಸಾಯಿಯಪ್ಪ ಹೋಗ್ತಾರೆ. ಅವರು ಇಟ್ಟಿರೋ ಅಂಥ ನೈವೇದ್ಯವನ್ನು ಖಂಡಿತ ತಿಂತಾರೆ. ಇದು ನಿಜ 100%. ಯಾರು ನಂಬ್ತಾರೋ ನಂಬಲ್ವೋ ಗೊತ್ತಿಲ್ಲ.
ಬಟ್ ಸಾಯಿಯಪ್ಪ ಮಾತ್ರ ಇದು ಮಾಡಲೇ ಮಾಡ್ತಾರೆ. ಪ್ರತಿ ಗುರುವಾರ ಕೂಡ ಭಕ್ತರ ಮನೆಗೆ ಖಂಡಿತ ಹೋಗ್ತಾರೆ. ಅದಕ್ಕೆ ನಾಳೆ ಎಲ್ಲರೂ ಕೂಡ ಸಾಯಿಯಪ್ಪಗೋಸ್ಕರ ಯಾವುದೋ ಒಂದು ನಿಮಗಿಷ್ಟ ಆದಂಥದ್ದು ನೈವೇದ್ಯವನ್ನು ನಿಮಗಾದಷ್ಟು ಏನು ಆಗುತ್ತೋ ಅದನ್ನ ಮಾಡಿ ನೀವು ಸಾಯಿಯಪ್ಪಗೆ ನಾಳೆ ಅರ್ಪಿಸಿ. ಆಮೇಲೆ ಇದು ನೀವು ನೈವೇದ್ಯ ಅಂತ ಇಟ್ಟಿರೋ ಅಂಥದ್ದು ನೀವು ನಾಯಿಗಳಿಗೆ ಅಥವಾ ಯಾವುದಾದ್ರೂ ಪಕ್ಷಿಗಳು ಬಂದ್ರೆ ನಿಮ್ಮ ಮನೆ ಮುಂದಕ್ಕೆ ಆ ಪಕ್ಷಿಗಳಿಗೆ ನೀವು ಹಾಕ್ಬೋದು. ಇದು ಸಾಯಿಯಪ್ಪ ಈ ರೂಪದಲ್ಲಿ ಸ್ವೀಕರಿಸುತ್ತಾ ಇದ್ದಾರೆ ಅಂತ ಅನ್ಕೊಂಡು ನೀವು ಅದನ್ನ ಅದಕ್ಕೆ ಅರ್ಪಿಸಬೇಕು. ನಾಳೆ ಎಲ್ಲರೂ ಕೂಡ ತಪ್ಪದೆ ಈ ಪರಿಹಾರವನ್ನು ಅಂದ್ರೆ ನಾಳೆ ನೀವೇನ್ ಮಾಡಬೇಕು ಅಂದ್ರೆ ಪೂಜೆ ಮಾಡಿಬಿಟ್ಟು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಬಂದು ಯಾವುದಾದ್ರೂ ಒಂದು ಜೀವಿಗೆ ಹೊಟ್ಟೆ ತುಂಬ ನೀವು ಊಟ ಕೊಡಿ. ಆವಾಗ ಸಾಯಿಯಪ್ಪನೇ ಬಂದು ತಿಂದು ಹೋಗಿದ್ದಾರೆ ಅನ್ನೋ ಸಂತೃಪ್ತಿ ನಿಮಗೆ ಸಿಗುತ್ತೆ. ಮತ್ತೆ ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಿರಲ್ವಾ? ನಾಳೆ ಅಮಾವಾಸ್ಯ ದಿನ ಒಳ್ಳೆಯ ಕೆಲಸವನ್ನು ಮಾಡೋದು ಸಾಯಿಯಪ್ಪಗೆ ತುಂಬಾ ಇಷ್ಟ. ಹಂಗಾಗಿ ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು. ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಈ ಪ್ರಯತ್ನವನ್ನು ಮಾಡಿ. ಮತ್ತು ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.